ಹಾಯ್ ಫ್ರೆಂಡ್ಸ್, ಗೌತಮ್ ಅಮ್ಮನ ನೋಡಿ ಕಣ್ಣಲ್ಲಿ ಕಂಬನಿ ತುಂಬಿದೆ. ಅಮ್ಮ ನಾನ್ಯಾರು ಅಂತ ಗೊತ್ತಾಗಿಲ್ವಾ ಅಮ್ಮ? ಅಮ್ಮ ನಾನು ನಿನ್ನ ಮಗ, ನೋಡು ಬೆಳೆದು ಎಷ್ಟು ದೊಡ್ಡವನಾಗಿದ್ದೇನೆ ಅಮ್ಮ ಅಂತ ಹೇಳ್ತಾನೆ ಗೌತಮ್. ಅಮ್ಮ ನಾನಿನ್ನ ಗುಂಡು ಬಂದಿದ್ದೀನಿ ನೋಡು ಅಮ್ಮ, ನಾನಿನ್ನ ಗುಂಡು ಅಂತ ಹೇಳ್ತಾನೆ. ಅಮ್ಮ ಏನಾದರೂ ಮಾತಾಡಮ್ಮ, ನಾನಿನ್ನ ಗುಂಡು ಬಂದಿದ್ದೀನಿ. ಆವಾಗ ಭಾಗ್ಯ ಹೇಳ್ತಾಳೆ ಗುಂಡು ಅಂತ ಕರೀತಾಳೆ. ಗೌತಮ್ ಅಮ್ಮ ಗುಂಡು ಅಂತಾನೆ. ಅಮ್ಮ ನಿನ್ನ ಬಾಯಿಯಿಂದ ಈ ಮಾತು ಕೇಳೋಕ್ಕೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ಗುಂಡು ಅಂತ ಕರೆಸ್ಕೊಳ್ಳೋಕ್ಕೆ ಆಸೆ ಪಟ್ಟಿದ್ದೆ. ಅಮ್ಮ ಕರೆದೆಲ್ಲ ಸಾಕಮ್ಮ, ನೀನು ಎಲ್ಲಿ ಸಿಗಲ್ವೋ, ನಾನು ನಿನ್ನ ನೋಡದೆ ಹೋಗಿಬಿಡ್ತೀನೋ ಅಂತ ಭಯ ಆಗಿತ್ತು ಅಮ್ಮ. ಯಾವುದೇ ವಯಸ್ಸಾದ ಹೆಂಗಸು ನೋಡಿದ್ರು ನನ್ನ ತಾಯಿ ಇದ್ದಿದ್ರೆ ಹೀಗೆ ಇರ್ತಿದ್ರು ಅನ್ನಿಸ್ತಿತ್ತು ಅಮ್ಮ. ನಿನಗೋಸ್ಕರ ಬಹಳ ಹಂಬಲಿಸಿದ್ದೀನಿ ಅಮ್ಮ. ನೀನು ಕನಸಲ್ಲಿ ಬರದಿರುವ ದಿನವೇ ಇಲ್ಲ ಅಮ್ಮ. ಯಾವುದಾದರೂ ಒಂದು ದಿನ ನನ್ನ ತಾಯಿ ಕಣ್ಣ ಮುಂದೆ ಬಂದರೆ ಸಾಕು ಅಂತಿದ್ದೆ ಅಮ್ಮ. ದೇವರು ದೊಡ್ಡೋನು ಅಮ್ಮ. ಅಮ್ಮ ಇಷ್ಟು ವರ್ಷ ಎಲ್ಲಿದ್ದೆ ಅಮ್ಮ ಅಂತ ಕೇಳ್ತಾನೆ ಗೌತಮು. ನನ್ನ ನೋಡಬೇಕು ಅಂತ ಅನ್ನಿಸ್ಲಿಲ್ವಾ ಅಮ್ಮ? ನನ್ನ ನೋಡೋಕ್ಕೆ ಯಾಕೆ ಬರಲಿಲ್ಲ ನೀನು? ಅಳುತ್ತಾ, ಇಲ್ಲಮ್ಮ ನಾನು ಇನ್ಮೇಲೆ ಖುಷಿಯಾಗಿರ್ತೀನಿ ಅಮ್ಮ, ನೀ ಸಿಕ್ಕಿದೆಯಲ್ಲ, ನಾನು ಖುಷಿಯಾಗಿರ್ತೀನಿ, ಸಂತೋಷದಿಂದ ಇರ್ತೀನಿ ಅಂತ ಹೇಳ್ತಾನೆ. ಅಮ್ಮ ನನಗೊಬ್ಬಳು ತಂಗಿ ಇದ್ಲಲ್ಲ, ಪಾಪು ಎಲ್ಲಮ್ಮ ಅವಳು? ಅಮ್ಮ ಪಾಪು ಎಲ್ಲಮ್ಮ ಅಂತ ಗೌತಮ್ ಕೇಳ್ತಾನೆ. ಸುಧಾ ಅಣ್ಣ ಅಂತ ಕರೀತಾಳೆ. ಗೌತಮ್ ಹಳೆಯ ನೆನಪು ಮಾಡ್ಕೋತಾನೆ. ನಾನು ನಿನ್ನ ತಂಗಿ ಅಂದ್ಕೊಂಡಿದ್ದೀನಿ, ನಾನು ನನ್ನ ಅಣ್ಣ ಅಂದ್ಕೊಂಡಿದ್ದೀಯಾ ನೆನಪು ಮಾಡ್ಕೋತಾನೆ. ಅವನು ಹಳೆಯದು ಹೇಳಿರೋದನ್ನ ನೆನಪು ಮಾಡ್ಕೊತಾನೆ. ಚಿಕ್ಕ ವಯಸ್ಸಿನ ಅಣ್ಣ ತಂಗಿ ಆಟ ಆಡೋದನ್ನು ನೆನೆಯುತ್ತಾನೆ. ಸುಧಾ ಅಣ್ಣ ನನಗೆ ಇಂಥ ಒಂದು ದಿನ ಬರುತ್ತೆ, ನಮ್ಮವರೆಲ್ಲ ಇದ್ದಾರೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ಅಣ್ಣ ಅಂತ ಹೇಳ್ತಾಳೆ. ನಾನು ಆನಂದ್ ಅಣ್ಣನ ಮನೆಗೆ ಕೆಲಸಕ್ಕೆ ಸೇರಿದಾಗ, ನಿಮ್ಮ ಮನೆಗೆ ಕೆಲಸಕ್ಕೆ ಸೇರಿಕೊಂಡಾಗ ನನಗೆ ಆವಾಗಲೂ ಅನಿಸಿದ್ದು ಪ್ರಪಂಚದಲ್ಲಿ ಒಳ್ಳೆಯ ಜನರು ಇದ್ದಾರೆ ಅಂತ. ಆನಂದ್ ಅಣ್ಣ, ಅಪರ್ಣಕ್ಕ, ಅತ್ತಿಗೆ ನಿಮ್ಮನ್ನೆಲ್ಲ ನೋಡಿದಾಗ ನೀವೆಲ್ಲ ಹತ್ತಿರದವರು ಅನ್ನಿಸ್ತಿತ್ತು. ಆದರೆ ಇಷ್ಟೊಂದು ಹತ್ತಿರದವರು ಅಂತ ಗೊತ್ತಿರಲಿಲ್ಲ. ಎಲ್ಲ ಸರಿ ಇದೆ ಅನ್ನುವಷ್ಟರಲ್ಲಿ ಏನೇನೋ ಆಗೋಯ್ತು. ನಿಮಗೆ ನನ್ನ ಮೇಲೆ ಇರೋ ನಂಬಿಕೆನೂ ಹೊರಟು ಹೋಯಿತು. ಏನು ಮಾಡೋದು ಅಂತ ತೋಚಲಿಲ್ಲ ಅಣ್ಣ. ಅಷ್ಟೊತ್ತಿಗೆ ಅತ್ತಿಗೆ ದೇವರ ಥರ ಬಂದರು. ಅಣ್ಣ ನಿಮ್ಮ ಕಂಪನಿ ಫೈಲ್ ಕೊಟ್ಟು ತುಂಬ ದೊಡ್ಡ ತಪ್ಪು ಮಾಡಿದೆ ಅಣ್ಣ. ಅವರು ಪುಟ್ಟಿಗೆ ಅಮ್ಮನಿಗೆ ತೊಂದರೆ ಮಾಡ್ತೀನಿ ಅಂದರು. ತಪ್ಪು ಮಾಡಿದ್ದೀನಿ, ಕ್ಷಮಿಸು ಅಣ್ಣ ಅಂತ ಹೇಳ್ತಾಳೆ ಸುಧಾ. ಗೌತಮ್ ಹಾಗೆಲ್ಲ ಮಾತಾಡಬೇಡ ಪುಟ್ಟ, ನೀವೆಲ್ಲ ಸಿಕ್ಕಿದಿರಲ್ಲ, ಇದರ ಮುಂದೆ ಅದ್ಯಾವುದು ಅಲ್ಲ ಅಂತ ಹೇಳ್ತಾನೆ. ಭಾಗ್ಯ ಗುಂಡು ಅಂತಾಳೆ. ಗೌತಮ್ ಹೇಳಿ ಅಮ್ಮ, ಇಲ್ಲೇ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಿ ಅಂತಾಳೆ. ಸುಧಾ ಅಣ್ಣ ಅವರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಆಗಾಗ ಗುಂಡು ಅಂತ ಹೇಳ್ತಿರ್ತಾರೆ ಅಷ್ಟೇ, ಅದು ಬಿಟ್ಟರೆ ಏನೂ ಮಾತಾಡಲ್ಲ. ಸುಧಾ ಅಮ್ಮನಿಗೆ ಈ ರೀತಿ ಆಗಿ ಬಹಳ ವರ್ಷ ಆಯಿತು ಅಂತ ಹೇಳ್ತಾಳೆ. ಅವಳದೇ ಆದ ಪ್ರಪಂಚದಲ್ಲಿ ಇದ್ದಾಳೆ. ಆಗ ನೋಡಿದರೆ ಇಷ್ಟು ದಿನ ನನಗೆ ಇಬ್ಬರು ಮಕ್ಕಳು, ಒಂದು ಅಮ್ಮ ಮತ್ತು ಒಂದು ಲಚ್ಚಿ ಅಂತಾಳೆ ಸುಧಾ. ಗೌತಮ್ ಎಲ್ಲ ಮುಗಿತಲ್ಲ, ನಡೀರಿ ಮನೆಗೆ ಹೋಗೋಣ ಅಂತಾನೆ. ಭೂಮಿಕಾ ಗೌತಮ್ ಅವರೇ, ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ, ಮುಗಿಸಿ ಹೋಗೋಣ ಅಂತ ಹೇಳ್ತಾಳೆ. ಗೌತಮ್ ಏನದು? ಭೂಮಿಕಾ ಸುಧಾ ಅವರಿಗೆ ಕಣಿ ಹೇಳೋರು ಹೇಳಿದ್ರಂತೆ, ತುಲಾಭಾರ ಮಾಡಿಸಿದ್ರೆ ಅಮ್ಮ ಸರಿ ಹೋಗ್ತಾರೆ ಅಂತ. ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ, ಮುಗಿಸಿಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಗೌತಮ್ ಯಾವಾಗ ಇದೆಲ್ಲ ಮಾಡಿದ್ರಿ ಅಂತ ಭೂಮಿಕಾನ ಕೇಳ್ತಾನೆ. ಆಗ ಇದೆಲ್ಲ ಮಾಡಿದ್ದು ನಾನಲ್ಲ, ಆನಂದ್ ಅಂದರೆ ನಿಮ್ಮ ಆಪ್ತ ಮಿತ್ರ ಅವರು ಮಾಡಿರೋದು ಅಂತ ಹೇಳ್ತಾಳೆ. ಆವಾಗ ಆನಂದ್ ನನಗೇನು ಗೊತ್ತಿಲ್ಲಪ್ಪ, ಅತ್ತಿಗೆ ಮಾಡು ಅಂತ ಹೇಳಿದ್ರು, ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ. ಇವರ ಸನ್ನಿವೇಶ ಇಲ್ಲಿಗೆ ಮುಗಿಯುತ್ತೆ. ಆಮೇಲೆ ಶಕುಂತಲಾ ದೇವಿಯವರು ಸ್ಟಾರ್ಟ್ ಆಗುತ್ತೆ. ಶಕುಂತಲಾ ದೇವಿಯವರು ಅಂತೂ ಅಮ್ಮ ಮಗಳು ಸಿಕ್ಕಾಕೊಂಡು ಆಯಿತು, ಈಗ ಯಾವ ಟೆನ್ಷನ್ನು ಇಲ್ಲ, ನೆಮ್ಮದಿಯಾಗಿರಬಹುದು, ಇನ್ನು ಮುಂದೆ ನನ್ನದೇ ರಾಜ್ಯಭಾರ ಈ ಮನೆಯಲ್ಲಿ ಎಂದು ಅನ್ಕೊತಾಳೆ. ಅಷ್ಟೊತ್ತಿಗಳಿಗೆ ಅವರ ಫ್ರೆಂಡ್ ದಮಯಂತಿ ಫೋನ್ ಮಾಡ್ತಾಳೆ. ದಮಯಂತಿ ವಾಟ್ ಆರ್ ಯು ಸರ್ಪ್ರೈಸ್ ಅಂತ ಹೇಳ್ತಾಳೆ. ಅಪರೂಪಕ್ಕೆ ಫೋನ್ ಮಾಡಿದೀಯಾ ದಮಯಂತಿ? ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಶಕುಂತಲಾದೇವಿ ಲ್ಯಾಂಡ್ ಆದ ತಕ್ಷಣ ಕಾಲ್ ಮಾಡು, ಗಾಡಿ ಕಳಿಸ್ತೀನಿ ಅಂತ ಹೇಳ್ತಾಳೆ. ಶಕುಂತಲಾದೇವಿ ದಮಯಂತಿ ಬರ್ತಿದ್ದಾಳೆ, ತುಂಬ ಖುಷಿ ಆಗ್ತಿದೆ,
ಅನ್ಕೋತಾಳೆ. ಇಂಥ ಟೈಮ್ ಅಲ್ಲಿ ಬರ್ತಿದ್ದಾಳೆ, ಅದೇ ಬೇಜಾರು ಅನ್ಕೋತಾಳೆ. ನಾನು ಈಗ ಕೊಲ್ಲೋ ಮೂಡಲ್ಲಿ ಇದ್ದೀನಿ, ಪಾರ್ಟಿ ಮಾಡೋ ಮೂಡಲ್ಲಿ ಇಲ್ಲ ಅನ್ಕೋತಾಳೆ. ಆದರೆ ದಮಯಂತಿ ಬರ್ತೀನಿ ಅಂತಿದ್ದಾಳೆ, ಅವಳಿಗೆ ಬರಬೇಡ ಅಂತ ಹೇಳೋಕ್ಕೆ ಆಗುತ್ತಾ? ಕೊಲ್ಲೋದು ಒಂದು ದಿನ ಪೋಸ್ಟ್ಪೋನ್ ಮಾಡಿದರೆ ಆಯಿತು. ಇವತ್ತು ಹೋಗೋ ಜೀವ ನಾಳೆ ಹೋಗುತ್ತೆ ಅಷ್ಟೇ. ಯಾವತ್ತೂ ರಕ್ತ ತಾನೇ, ಯಾವತ್ತೂ ಅರ್ಸಿದ್ರು ರಕ್ತ ತಾನೇ ಅಂತ ಹೇಳ್ತಾಳೆ. ಮನೆ ಕೆಲಸದ ಶಾರದಾ ಕಾಫಿ ಕೊಡೋಕ್ಕೆ ಬರ್ತಾಳೆ. ಆಗ ಶಕುಂತಲಾ ದೇವಿ, ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಬರ್ತಿದ್ದಾಳೆ, ಎಲ್ಲ ಥರದ ಅಂದರೆ ಚೈನೀಸ್ ಇಂಡಿಯನ್ ಅಡುಗೆಗಳನ್ನು ಮಾಡು ಅಂತ, ಲಂಚ್ಗೆ ರೆಡಿ ಮಾಡಿ ಅಂತ ಹೇಳ್ತಾಳೆ. ಆವಾಗ ಕಳಿಸ್ತಾಳೆ, ಹೇಳಿಬಿಟ್ಟು ಕಳಿಸ್ತಾಳೆ. ಲಕ್ಷ್ಮೀಕಾಂತ್ ಅಂದರೆ ಶಕುಂತಲಾ ದೇವಿಯ ಅಣ್ಣ ಬರ್ತಾನೆ. ಲಕ್ಷ್ಮೀಕಾಂತ್ ಒಂದು ಏನು ಸಿಸ್ಟರ್ ತುಂಬ ಸಂಭ್ರಮದಲ್ಲಿ ಇದೆಯಾ, ಭಾಗ್ಯನ 2ನೇ ತಿಥಿ ಮಾಡ್ಲಿಕ್ಕ ಅಂತನ ಕೇಳ್ತಾನೆ. ಅಲ್ಲಿ ಅಡುಗೆ ಮನೆಯಲ್ಲಿ ವೆರೈಟಿ ಅಡುಗೆ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಶಕುಂತಲಾ ಸಂಭ್ರಮ ಅಲ್ಲ ಅಣ್ಣ, ಒಂಥರ ಸಮಾಧಾನ ಅಂತ ಹೇಳ್ತಾಳೆ. ನನ್ನ ಬೆಸ್ಟ್ ಫ್ರೆಂಡ್ ದಮಯಂತಿ ಬರ್ತಿದ್ದಾಳೆ, ಅವಳ ವೆಲ್ಕಮ್ ತಯಾರು ಇದು. ಆ್ಯಕ್ಚುಲಿ ಏನು ಗೊತ್ತಾ ಅಣ್ಣ, ಅವರಿಬ್ಬರ ಸಾಯಿಸಿ ಆಮೇಲೆ ದಮಯಂತಿ ಜೊತೆ ಪಾರ್ಟಿ ಮಾಡೋಣ ಅಂದ್ಕೊಂಡೆ, ಆದರೆ ಚೇಂಜ್ ಆಯಿತು. ಮೊದಲು ಪಾರ್ಟಿ ಮಾಡಿ ಆಮೇಲೆ ಅವರಿಗೆ ಒಂದು ಗತಿ ಕಾಣಿಸೋಣ ಅಂದ್ಕೊಂಡೆ. ಲಕ್ಷ್ಮೀಕಾಂತ್, ಅಂತೂ ಪಾರ್ಟಿ ಮಾಡೋದು ಗ್ಯಾರಂಟಿ ಅಲ್ವಾ, ನಾನಂತೂ ರೆಡಿ ಅಂತ ಹೇಳ್ತಾನೆ. ಶಕುಂತಲಾ ದೇವಿ, ನೀ ಯಾವಾಗಣ್ಣ ಪಾರ್ಟಿಗೆ ರೆಡಿ ಆಗಲ್ಲ ಹಾಂ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಗೌತಮ್ ಫೋನ್ ಮಾಡಿ, ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಅವರಿಗೆ ವೆಲ್ಕಮ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳ್ತಾನೆ. ಶಕುಂತಲಾ ದೇವಿ, ಯಾರು ಬರ್ತಿದ್ದಾರೆ ಅಂತ ಕೇಳ್ತಾಳೆ. ಗೌತಮ್, ಸರ್ಪ್ರೈಸ್ ಅಮ್ಮ, ಅದು ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ದಮಯಂತಿ ಅಂದ್ಕೊಂಡು ಅವಳು ಶಕುಂತಲಾ ದೇವಿ, ದಮಯಂತಿ ಫೋನ್ ಮಾಡಿ ನನಗೆ ಹೇಳಿದ್ದಾಳೆ, ಗೌತಮ್ ನನಗೆ ಗೊತ್ತಿಲ್ಲ ಅಂದ್ಕೊಂಡು ವೆಲ್ಕಮ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀಕಾಂತ್ಗೆ ಹೇಳ್ತಾಳೆ. ಇವರ ಸಂಭಾಷಣೆ ಇಲ್ಲಿಗೆ ಮುಗೀತು. ಇಲ್ಲಿ ಮತ್ತು ಅಪ್ಪಿ ಮತ್ತು ಪಾರ್ಥನ ಸಂಭಾಷಣೆ ನಡೆಯುತ್ತೆ. ಅಪ್ಪಿ ಬಂದ್ಬಿಟ್ಟು ಪಾರ್ಥ ಅಂತ ಕರೀತಾಳೆ. ಪಾರ್ಥ ಅರೆ ಹೆಂಡ್ತಿ ಅಂತ ಕರೀತಾರೆ. ಅಪ್ಪಿ, ಇನ್ನೊಂದು ಸಾರಿ ಹೇಳಿ ಏನೋ ಅಂದ್ರಲ್ಲ ಅಂತ ಹೇಳ್ತಾಳೆ. ಪಾರ್ಥ, ಹೆಂಡ್ತಿ ಅಂತ ಕರೆಯೋದು ಹಿತವಾಗಿರುತ್ತಾ ಅಂತ ಕೇಳ್ತಾನೆ. ಅಪ್ಪಿ, ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ದಾರೆ, ವೆರೈಟಿ ಅಡುಗೆ ಮಾಡ್ತಿದ್ದಾರೆ, ಮನೆಗೆ ಯಾರಾದರೂ ಬರ್ತಾ ಇದ್ದಾರಾ, ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನಿಮಗೆ ಅಂತ ಕೇಳ್ತಾಳೆ. ಪಾರ್ಥ, ಹೌದು ಅಫ್ಕೋರ್ಸ್ ಇದೆ, ಎಲ್ಲ ಏನೇ ನಡೀತಾ ಇದ್ದರೂ ನನಗೆ ಫಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಪ್ಪಿ, ಬಿಲ್ಡಪ್ ಸಾಕು ಹೇಳಿ ಅಂತ ಹೇಳ್ತಾಳೆ. ಪಾರ್ಥ, ಮಾಮ್ ಫ್ರೆಂಡು ಯಾರೋ ದೂರದಿಂದ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ಹೊರದೇಶದಿಂದ ಬರ್ತಿದ್ದಾರೆ, ಅವ್ರಿಗೋಸ್ಕರ ಇದು ವೆಲ್ಕಮ್ ಅಂತ ಹೇಳ್ತಾಳೆ. ಬೈ ದ ಬೈ, ಅತ್ತಿಗೆ ಅಣ್ಣ ಎಲ್ಲೋಗಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ ಅಂತ ಕೇಳ್ತಾಳೆ. ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಹೌದಾ, ಇಷ್ಟವರೆಗೂ ಬಿಲ್ಡಪ್ ಕೊಟ್ಟರೆ ಎಲ್ಲ ನನಗೆ ಗೊತ್ತಿರುತ್ತೆ ಅಂತ ಅಪ್ಪಿ ಹೇಳ್ತಾಳೆ. ಅಯ್ಯೋ ಬಿಡ್ರಿ ಹೋಗಲಿ, ಏನೋ ಒಂದು ಹೇಳಿದೆ ಅದನ್ನೇ ಹಿಡ್ಕೊಂಡು ಕೊರಿತಾ ಇದ್ದೀರಲ್ಲ ಅಂತ ಅವನು ಹೇಳ್ತಾನೆ. ಆಮೇಲೆ ನಿಮ್ಗೇನಾದರೂ ಗೊತ್ತಾ ಅಂತ ಅಪ್ಪಿನ ಕೇಳ್ತಾನೆ. ಏನು ನಾನು ಇವೇನು ಲೆಕ್ಕಾಚಾರದವಳ ಅಂತೇಳಿ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಅವರಿಬ್ಬರಲ್ಲೇ ಮಾತುಕತೆ ನಡೆಯುತ್ತೆ. ಇಲ್ಲಿಗೆ ಇವತ್ತಿನ ಸಂಭಾಷಣೆ ಮುಗಿಯುತ್ತೆ. ಇವತ್ತಿನ ಸಂಚಿಕೆ ಕೊನೆಯಾಗುತ್ತೆ. ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಏನೇ ಆದರೂ ಶಕುಂತಲಾದೇವಿಗೆ ದೊಡ್ಡ ಶಾಕ್ ಕಾದಿದೆ. ಇದೇ ಇವತ್ತಿನ ಸಾರ. ಥ್ಯಾಂಕ್ ಯು.